ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜಯ್ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಮಂಗಳವಾರ ಫೆಬ್ರವರಿ 2 ಮಧ್ಯಾಹ್ನ ಆಲ್ಮೋಸ್ಟ್ 1:30 ಆಗಿದೆ. ಈಗ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇವತ್ತು ಆಫೀಸ್ಗೆ ಹೋಗಿಲ್ಲ, ವರ್ಕ್ ಫ್ರಮ್ ಹೋಮೇ ಮಾಡ್ತಾ ಇದ್ದೀನಿ. ಬೆಳಗ್ಗೆಯಿಂದ ವರ್ಕ್ ಮಾಡ್ತಾ ಇದ್ದೆ. ಆಲ್ರೆಡಿ ಇವತ್ತು ಫೆಬ್ರವರಿ 2 ಅಲ್ವಾ, ಸೊ ನಂದಿನ್ನ ಯೂಟ್ಯೂಬ್ ಪೇಮೆಂಟ್ ಬಂದಿಲ್ಲ. ಯಾಕೆ ಬಂದಿಲ್ಲ ಏನು ಅಂತ ರಿಸರ್ಚ್ ಮಾಡ್ಕೊಂಡು ಕೂತ್ಕೊಂಡೆ. ಹಾಫ್ ಡೇ ಆಗೇ ಹೋಯ್ತು, ಆಫೀಸ್ ಕೆಲಸನೂ ಕಂಪ್ಲೀಟ್ ಮಾಡಿಲ್ಲ. ನಿನ್ನೆನೇ ನಮ್ಮ ಚಿಕ್ಕಮ್ಮಗೆ ನಾನು ಪ್ರಾಮಿಸ್ ಮಾಡಿದ್ದೆ ಇವತ್ತು ಲಂಚ್ಗೆ ಹೋಗೋಣ ಅಂತ. ಯಾಕೆ ಅಂದರೆ ನಮ್ಮ ಅಮ್ಮ ಬಂದವ್ರೆ. ಮಮ್ಮ ಮಾತಾಡಿ ಅಲ್ಲಿ ತಡಾನ್ 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 ನಮ್ಮ ಅಮ್ಮಮ್ಮ ಬಂದಿದ್ದಾರೆ. ಹಾಗಾಗಿ ಅಮ್ಮಮ್ಮನ ಕರ್ಕೊಂಡು ಎಲ್ಲನ ಲಂಚ್ಗೆ ಹೋಗೋಣ ನಾನ್ ವೆಜ್ಗೆ ಅಂತ ಅಂದ್ಕೊಂಡಿದ್ದೀವಿ. ಆ್ಯಕ್ಚುಲಿ ನಾನು ಡಯಟಲ್ಲಿ ಇದ್ದೀನಿ, ಬಟ್ ಮಧ್ಯಾಹ್ನ ಮಾತ್ರ ಹೊಟ್ಟೆ ತುಂಬ ತಿಂತೀನಿ. ಹೊಟ್ಟೆ ಅಂದರೆ ಎಕ್ಸಸ್ ಎಲ್ಲ ತಿನ್ನಲ್ಲ, ನನ್ನ ಸ್ಟೊಮಕ್ ನನ್ನ ಮೈಂಡ್ಗೆ ಸಿಗ್ನಲ್ ಕೊಡುತ್ತಲ್ಲ ಸಾಕು ಅಂತ ಅಲ್ಲಿವರೆಗೂ ತಿಂತೀನಿ. ಸೊ ಹಾಗಾಗಿ ಇವಾಗ ಲಂಚ್ಗೆ ಹೋಗೋಣ ಅಂತ. ಸೊ ಆ ಪೆಂಡಿಂಗ್ ವರ್ಕ್ಸ್ನೆಲ್ಲ ಸ್ಟಾಪ್ ಮಾಡಿ ಇವಾಗ ಹೋಗೋಣ ಅಂತ. ಅದರಲ್ಲೂ ನನಗೆ ನಾಟಿ ಸ್ಟೈಲ್ ತಿನ್ನೋಣ ಅಂತ ಅನ್ನಿಸ್ತಾ ಇದೆ. ಹಾಗಾಗಿ ನಮ್ಮಮ್ಮ ನಾಟಿ ಮನೆ ಇದೆ ಇಲ್ಲಿ, ಅಲ್ಲೇ ಹೋಗೋಣ ಅಂತ. ನಮ್ಮ ಚಿಕ್ಕಮ್ಮ ಆಲ್ರೆಡಿ ಹೊರಟಿದ್ದಾರೆ. ನಾನು ಇವಾಗ ಹೋಗಿ ನಮ್ಮಮ್ಮ ಟೈಮ್ ಆಯಿತು ಅಂತ ಅಮ್ಮಮ್ಮ ಹೇಳಿದಾಗ ಹೋಗಿ ಸ್ನಾನ ಮಾಡ್ಕೊಂಡು ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಹಾಗೇನೆ ಫ್ರೆಂಡ್ಸ್, ನನ್ನ ಫೇಸ್ ಹೆಂಗೆ ಹಾಳು ಮಾಡ್ಕೊಂಡಿದ್ದೀನಿ ನೋಡಿ. ಅದಕ್ಕೂ ಮುಂಚೆ ನಮ್ಮ ಅಮ್ಮಮ್ಮನ ಮಾತಾಡ್ಸೋಣ. ಹೇಗಿದ್ಯಾ ಅಮ್ಮಮ್ಮ? ಚೆನ್ನಾಗಿದ್ಯಾ? ಎಷ್ಟೊಂದು ತಿಂಗಳಾದ್ಮೇಲೆ ಬರ್ತಾ ಇದೆಯಾ? ಮತ್ತೆ ಹೆಂಗನ್ಸುತ್ತೆ ನಿನಗೆ? ಚೆನ್ನಾಗಾಯ್ತು. ಬೆಂಗಳೂರು ಚೆನ್ನಾಗಾಯ್ತು. ಮೊದಲಿಂದ ಇದ್ದಿದ್ದೆಲ್ಲ ನಮ್ಮ ಅಮ್ಮಮ್ಮ ಬೆಳೆದಿದ್ದು, ಮದುವೆ ಆಗಿದ್ದು, ನಮ್ಮ ಮಮ್ಮಿ ಅವ್ರ ಡೆಲಿವರಿ ಎಲ್ಲ HL HL ಹಾಸ್ಪಿಟ್ಲಲ್ಲೇ ಕ್ವಾರ್ಟರ್ಸ್ ಅಲ್ಲಿ ಇದ್ದಿದ್ದು. ಸೊ ಖುಷಿ ಆಗುತ್ತಾ ಇವಾಗ? ಆಗುತ್ತಮ್ಮ. ಕ್ವಾರ್ಟರ್ಸ್ ಬಿಟ್ಟು ಬಂದಿದ್ದು ಬೇಜಾರಾಗುತ್ತೆ. ಅಲ್ಲಾದ್ರೆ ಅಲ್ಲಿ ಕ್ವಾರ್ಟರ್ಸ್ ಅಲ್ಲಿ ಇರೋರ ಜೊತೆ ಎಲ್ಲ ಮಾತಾಡ್ಕೊಂಡು ಕೂತ್ಕೋತಾ ಇದ್ದೆ. ಇಲ್ಲಿ ಯಾರು ಇರಲ್ಲ ಫ್ರೆಂಡ್ಸ್. ಆ ಕಡೆ ಇರೋರು ಆಫೀಸ್ಗೆ ಹೋಗ್ಬಿಡ್ತಾರೆ, ಈ ಕಡೆಯವರು ಆಫೀಸ್ಗೆ ಹೋಗ್ಬಿಡ್ತಾರೆ. ಸಂಜೆ ಬಂದ್ರೆ ಅವ್ರ ಟಯರ್ಡ್ ಆಗಿರುತ್ತೆ, ಅವ್ರ ಮನೆ ಕೆಲಸ ಎಲ್ಲ ಇರುತ್ತೆ. ಸೊ ಯಾರು ಆಚೆನೆ ಬರಲ್ಲ ಮಾತಾಡಕ್ಕೆ. ಅಲ್ಲಿ ದೇವಸ್ಥಾನ ಐತೆ, ಈಶ್ವರನ ದೇವಸ್ಥಾನ, ಅಲ್ಲೆಲ್ಲ ಸುತ್ತಾಡ್ಕೊಂಡು ಎಲ್ಲರ ಹತ್ರ ಮಾತಾಡ್ಕೊಂಡು ಇರ್ತಾ ಇದ್ದೆ. ಇಲ್ಲಿ ಯಾರು ಇಲ್ಲ, ಒಳಗಡೆ ಇದ್ರೆ ಆಚೆ ಹೋದ್ರೆ ಯಾರು ಕಾಣಲ್ಲ. ಬೇಜಾರಾಗುತ್ತೆ. ಅದ್ರಲ್ಲೂ ನಮ್ಮ ಅಮ್ಮಮ್ಮ ಏನಂದ್ರೆ ಊರಲ್ಲೆಲ್ಲ ಅವ್ರು ಕೆಲಸ ಮಾಡ್ಬಿಟ್ಟು ಬಂದು ನಮ್ಮ ಅಮ್ಮಮ್ಮ ಮನೆ ಹತ್ರ ಕೂತ್ಕೊಂಡ್ಬಿಟ್ರೆ ಸಂಜೆವರೆಗೂ ಹರಟೆ ಹೊಡ್ಕೊಂಡು ಕೂತಿರ್ತೀರ ಅನ್ಕೊಂಡಿರ್ತಾರೆ. ಸೊ ಇವಾಗ ಯಾರು ಇಲ್ಲ, ಬೇಜಾರಾಗ್ತೈತೆ. ಬೇಜಾರೇನು ಇಲ್ಲಮ್ಮ. ಸರಿ ಇವಾಗ ಹೊರಡೋಣ. ಅದಕ್ಕೂ ಮುಂಚೆ ಸರಿ ಕೂತ್ಕೊಮ್ಮಮ್ಮ ನೀನು. ಅದಕ್ಕೂ ಮುಂಚೆ ನನ್ನ ಫೇಸ್ ಎಲ್ಲ ನೋಡಿ ಪಿಂಪಲ್ಸ್ ಆಗಿದೆ. ನಮ್ಮ ಅಮ್ಮನೂ ಬೈತಾ ಇದ್ರು ಯಾಕೆ ಏನು ಮಾಡ್ಕೊಂಡೆ ಅಂತ. ಏನಂದ್ರೆ ಮೊನ್ನೆ ಹೋಮ್ ಸರ್ವಿಸ್ಗೆ ಕರೆದಿದ್ದೆ ಫ್ರೆಂಡ್ಸ್. ಸುಮ್ಮನೆ ಹೇಳಿದ್ರೆ ಅವ್ರೇನಂದ್ರು ನಿಮಗೆ ಟೈನಿ ಹೇರ್ಸ್ ಇದೆ, ಸೊ ಬ್ರೆಜಿಲಿಯನ್ ಫೇಸ್ ವ್ಯಾಕ್ಸ್ ಮಾಡಿಸ್ಕೊಳ್ಳಿ, ಕ್ಲಿಯರ್ ಆಗುತ್ತೆ, ಇನ್ನು ಫೇಸ್ ಚೆನ್ನಾಗಿ ಕಾಣುತ್ತೆ ಅಂತ. ನಾನು ಸರಿ ಆಯಿತು ಟ್ರೈ ಮಾಡೋಣ ಅಂತ ಮಾಡಿದ್ರೆ ನೆಕ್ಸ್ಟ್ ಡೇ ಪೂರ್ತಿ ಪಿಂಪಲ್ಸ್. ಯಾಕಂದರೆ ಸ್ಕಿನ್ ಎಲ್ಲ ಹಿಂಗೆ ಎಳ್ದಿರ್ತಾರಲ್ಲ ಇಂಟೆನ್ಸ್ ಆಗಿ ಆ ಪೇನ್ ಆಗಿರೋದ್ರಿಂದ ಇಲ್ಲೆಲ್ಲ ಪಿಂಪಲ್ಸ್ ಬಂದಿದೆ, ಸಣ್ಣ ಸಣ್ಣ ಚಿಕ್ಕದು ಅಲ್ವಾ. ಇವಾಗ ಊಟಕ್ಕೆ ಹೋಗ್ಬಿಟ್ಟು ಬಂದು ನಮ್ಮ ಅಮ್ಮಮ್ಮ ಹತ್ರ ಚೆನ್ನಾಗಿ ಹೆಡ್ ಮಸಾಜ್ ಮಾಡಿಸ್ಕೊಂಡು ಎಣ್ಣೆ ಇಟ್ಕೊಂಡು ಸೊ ಆಫೀಸ್ ಕೆಲಸ ಎಲ್ಲ ಮುಗಿಸ್ಕೊಳ್ಳೋಣ ಫ್ರೆಂಡ್ಸ್. ಹಾಗೇನೆ ಇವತ್ತಿನ ವ್ಲಾಗಲ್ಲಿ ಎಷ್ಟೊಂದು ಜನ ಕ್ವಶನ್ಸ್ ಕೇಳ್ತಾರೆ, ನಿಮ್ಮ ಯೂಟ್ಯೂಬ್ ಪೇಮೆಂಟ್ ಏನು ಬರುತ್ತೆ, ಎಷ್ಟು ಬರುತ್ತೆ, ಏನು ಅಂತ ಎಲ್ಲ. ಸೊ ಇವತ್ತು ಆ್ಯಕ್ಚುಲಿ ಬೆಳಗ್ಗೆಯಿಂದ ಇದೇ ಕೆಲಸ, ಪೇಮೆಂಟೇ ಬಂದಿಲ್ಲ ಲಾಸ್ಟ್ ಮಂತ್ದು. ಅಂದರೆ ನನಗೆ ಯೂಟ್ಯೂಬ್ ಕಡೆಯಿಂದ ನನಗೆ ಮೇಲ್ ಬಂದಿದೆ, ನಮ್ಮದು ಸ್ಯಾಲ್ರಿ ಏನು ಡಾಲರ್ಸಲ್ಲಿ ಹಾಕಿದ್ದೀವಿ ಅಂತ. ಬಟ್ ಆದರೆ ಅವ್ರು ಹಾಕಿದ್ದು 3 to 4 ಡೇಸ್ಗೆ ನನಗೆ ಬಂದ್ಬಿಡೋದು, ನನ್ನ ಅಕೌಂಟಲ್ಲಿ ರುಪೀಸ್ಗೆ ಕನ್ವರ್ಟ್ ಆಗಿ ಬಂದ್ಬಿಡೋದು. ಬಟ್ ಇನ್ನೂ ಬಂದಿಲ್ಲ. ಅದು ಬೇರೆ 2 ಡೇಸ್ ಬ್ಯಾಕ್ ಅಂದರೆ ನಾನು 28, 29 ನನ್ನ ಯೂಟ್ಯೂಬ್ ಪೇಮೆಂಟ್ ಏನು ಬರುತ್ತೆ ಅದರಲ್ಲಿ ನಾನು ಗೋಲ್ಡ್ ಇನ್ವೆಸ್ಟ್ಮೆಂಟ್ಗೆ ಅಂದರೆ ಎವ್ರಿ ಮಂತ್ ಗೋಲ್ಡ್ ಶೀಟ್ ಥರ ಪೇ ಮಾಡ್ತೀನಲ್ಲ, ಅದು ಯೂಟ್ಯೂಬ್ ಕಡೆಯಿಂದ ಬರೋ ಅಮೌಂಟಲ್ಲೇ. ಸೊ 10,000 20,000 ರೂಪಾಯಿ ನಾನು ಇಟ್ಕೊಂಡ್ಬಿಟ್ಟಿದ್ದೀನಿ. ಅದಕ್ಕಿಂತ ಕಮ್ಮಿ ಆದರೂ ಆಗ್ಬೋದು, ಜಾಸ್ತಿನೂ ಬರ್ಬೋದು. ಬಟ್ ಯಾಕೆ ಸುಮ್ಮನೆ ಅಂದ್ಬಿಟ್ಟು 2 ಚೀಟಿ ಹಾಕ್ಕೊಂಡಿದ್ದೀನಿ 20,000 ಗೋಲ್ಡ್ಗೆ ಪೇ ಮಾಡೋ ಥರ. ಸೊ ಇನ್ನೂ ಬಂದಿಲ್ಲ. 28th ಆಯಿತು, ಇನ್ನೂ ಬಂದಿಲ್ಲ. 29th ಆಯಿತು, ಇನ್ನೂ ಬಂದಿಲ್ಲ. ಗೋಲ್ಡ್ ರೇಟ್ ಬೇರೆ 17,000 ಆಗೋಯ್ತು. ಆವಾಗ ನಾನೇನು ಮಾಡಿದೆ, ನನ್ನ ಹತ್ರ ಇರೋ ಸೇವಿಂಗ್ಸಲ್ಲೇ ಪೇ ಮಾಡಿಬಿಡೋಣ, ಯೂಟ್ಯೂಬ್ ಬಂದಮೇಲೆ ಸೇವಿಂಗ್ಸ್ಗೆ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನನ್ನ ಹತ್ರ ಇರೋದ್ರಲ್ಲಿ ಪೇ ಮಾಡಿಬಿಟ್ಟೆ. ಸೊ ಇನ್ನೂ ಇವತ್ತು ಫೆಬ್ರವರಿ 2 ಇನ್ನೂ ಬಂದಿಲ್ಲ. ನನಗೆ ಯಾಕಪ್ಪ ಅಂದ್ಬಿಟ್ಟು ತಿರ್ಗಾ ಗೂಗಲ್ ಆ್ಯಡ್ಸೆನ್ಸ್ಗೆ ಹೋಗಿ ನಾನು ಲಾಗಿನ್ ಆಗಿ ನೋಡ್ತೀನಿ. ಅಲ್ಲಿ ನೀವು ಅಲ್ಲಿ ಏನು ನೋಟಿಫಿಕೇಷನ್ ಬಂದಿದೆ, ಡಿಸೆಂಬರ್ 31 ನಿಮ್ಮದು ಟ್ಯಾಕ್ಸ್ ಫಾರ್ಮ್ ಎಕ್ಸ್ಪೈರ್ ಆಗಿದೆ, ಅಂದರೆ ಹೊಸದಾಗಿ ಫಾರ್ಮ್ ಫಿಲ್ ಮಾಡಿ ಸೆಂಡ್ ಮಾಡಿ ಅಂತ. ಅಂದರೆ ಟ್ಯಾಕ್ಸ್ ಫಾರ್ಮ್ ಹೊಸದಾಗಿ ರಿನ್ಯೂ ಮಾಡ್ಕೊಳ್ಬೇಕಾಗಿತ್ತು. ಸ್ಟಾರ್ಟಿಂಗ್ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಮಾಡಿದ್ದು ಟ್ಯಾಕ್ಸ್ದು, ಅದು 5 ಇಯರ್ಸ್ಗೆ ಕಂಪ್ಲೀಟ್ ಆಗಿಬಿಟ್ಟಿದೆ. ಸೊ ಹಾಗಾಗಿ ಮಾಡೇ ಇಲ್ಲ ನಾನು. ಅದಕ್ಕೆ ಲಾಸ್ಟ್ ಮಂತ್ ಜನವರಿ ಮಂತ್ದು ನನಗೆ ಅಮೌಂಟ್ ಬಂದಿಲ್ಲ. ಸೊ ಹಾಗಾಗಿ ಇವಾಗ ನೋಡಿ ತಿರ್ಗಾ ಆ ಫಾರ್ಮ್ ಎಲ್ಲ ಫಿಲ್ ಮಾಡಿ ಕಳಿಸ್ದೆ. ಸೊ ಏನಪ್ಪ ಆಯಿತು ಅಂದರೆ ನಾನು 29th GRTಯಲ್ಲಿ ಪೇ ಮಾಡಿದೆ. 17,000 ಚೇಂಜ್ ಏನಾಯಿತು. ಸೊ 20,000 ಪೇ ಮಾಡಿದ್ದಕ್ಕೆ 1.634
20,000 ಪೇ ಮಾಡಿದೆ. ಅವತ್ತು ಬರೀ ಎಷ್ಟು ಬಂದಿದೆ ಗೊತ್ತಾ ಗೋಲ್ಡು? 1.1 ಗ್ರಾಮ್ 664 ಮಿಲೀಸ್, ಅಂದರೆ 1.664 ಇಷ್ಟು ಮಾತ್ರ ಗೋಲ್ಡ್ ಬಂದಿದೆ. ನೋಡಿದ್ರೆ ನಿನ್ನೆ ಇವತ್ತೆಲ್ಲ ಗೋಲ್ಡ್ ಕಮ್ಮಿ ಆಗಿದೆ. ಹೊಟ್ಟೆ ಉರಿದೋಯ್ತು. ಆಲ್ಮೋಸ್ಟ್ 3,000-4,000 ಸಾವಿರ ಲಾಸು. 4,000-5,000 ಸಾವಿರನೇ ಲಾಸು ನನಗೆ. ನೋಡಿ 5,000 ಆಲ್ಮೋಸ್ಟ್ ಏನಿಲ್ಲ ಅಂದರೂ ಒಂದಷ್ಟು ಮಿಲೀಸ್ ಆ್ಯಡ್ ಆಗ್ತಿತ್ತು. ಈ ರೀತಿ ಆಯ್ತು. ಯೂಟ್ಯೂಬಿಂದ ನನಗೆ ಗೋಲ್ಡ್ ಲಾಸ್ ಆಯಿತು, ಟೈಮ್ ಲಾಸ್ ಆಯಿತು, ಇಷ್ಟೆಲ್ಲ ಲಾಸ್ ಆಯಿತು. ಫೈನಲಿ ನೋಡಿದ್ರಲ್ಲ, ಇಷ್ಟು ಬರುತ್ತೆ ಫ್ರೆಂಡ್ಸ್. ಎವ್ರಿ ಮಂತ್ ಇಷ್ಟೇ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ, ಜಾಸ್ತಿ ಬರ್ಬೋದು. ಇವಾಗ ನನಗೆ ಬಂದಿದ್ದು ಡಿಸೆಂಬರ್ ಮಂತ್ದು ಜನವರಿ ಎಂಡಲ್ಲಿ ಬರಬೇಕಿತ್ತು. ಜನವರಿದು ನೆಕ್ಸ್ಟ್ ಮಂತಲ್ಲಿ ಬರುತ್ತೆ. ಆ ರೀತಿ ನೆಕ್ಸ್ಟ್ ಮಂತ್ ಜಾಸ್ತಿ ಬರುತ್ತೆ. ಬಿಕಾಸ್ ನಾನು ಜಾಸ್ತಿ ವೀಡಿಯೋಸ್ ಹಾಕಿದ್ದೀನಿ. ಆಮೇಲೆ ವ್ಯೂಸು ಹಂಗೆ ಹೋಗಿದೆ, ಎಷ್ಟು ಆ್ಯಡ್ಸ್ ಬಂದಿದೆ, ಎಷ್ಟು ಮಿನಿಟ್ಸ್ ನೀವು ನೋಡಿರ್ತೀರಾ, ಆ ರೀತಿ ಮೇ ಬಿ ನೆಕ್ಸ್ಟ್ ಮಂತು ನನಗೆ ಜಾಸ್ತಿ ಬರುತ್ತೆ. ಸೊ ಡಿಸೆಂಬರ್ ಮಂತ್ದು ನನಗೆ $246 ಬಂದಿದೆ. ಇರೋದನ್ನು ಹೇಳ್ತೇನೆ, 246. ಅದು ಬಿಟ್ಟು ನಾನು ಸಪ್ರೇಟಾಗಿ ಕೊಲಾಬ್ರೇಷನ್ಸ್ ಎಲ್ಲ ಮಾಡೋದು, ಅದು ಕ್ಲೇಮ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್. ಆರಾಮಾಗೆ ನೀವು ನಾನು ಒಂದು ಆರ್ಗನೈಸೇಷನಲ್ಲಿ ವರ್ಕ್ ಮಾಡಿಕೊಂಡು, ಮನೆ ಕೆಲಸ ಮಾಡಿಕೊಂಡು, ಬಿಸ್ನೆಸ್ ಮಾಡಿಕೊಂಡು, ಇದರಿಂದ ಸುಮಾರು ಒಂದು 30,000-35,000 ನಾನು ಅರ್ನ್ ಮಾಡ್ತೀನಿ. ಇಷ್ಟೇ. ಜಾಸ್ತಿನೂ ಅರ್ನ್ ಮಾಡ್ಬೋದು. ಕೊಲಾಬ್ರೇಷನ್ ಜಾಸ್ತಿ ಬಂದಾಗ ಜಾಸ್ತಿ. ನಾನು ಡಿಸೆಂಬರ್ ಮಂತಲ್ಲಿ ಒಂದೇ ಕೊಲಾಬ್ರೇಷನ್ನೇ ಮಾಡಿರೋದು. ಸೊ ಜನವರಿ ಮಂತಲ್ಲಿ 4 ವೀಡಿಯೋಸ್ ಮಾಡಿದ್ದೀನಿ. ಈ ರೀತಿ. ಸೊ ಎಷ್ಟು ವೀಡಿಯೋಸ್ ಮಾಡ್ತಾ ಹೋಗ್ತೀವೋ ಅಷ್ಟು ಕೊಲಾಬ್ರೇಷನ್ ಜಾಸ್ತಿ ಆಗ್ತಾ ನಮ್ಮ ಇನ್ಕಮ್ ಜಾಸ್ತಿ ಆಗುತ್ತೆ. ಸೊ ಫಿಕ್ಸ್ಡ್ ಸ್ಯಾಲ್ರಿ ಥರ ಯೂಟ್ಯೂಬಲ್ಲಿ ಇರೋದಿಲ್ಲ. ಸೊ ನೀವು ಎಷ್ಟು ಕಾನ್ಸ್ಟೆಂಟಾಗಿ ವೀಡಿಯೋಸ್ ಹಾಕ್ತಾ ಇರ್ತೀರಾ, ಎಷ್ಟು ವ್ಯೂಸ್ ಬಂದಿದೆ, ಎಷ್ಟು ಮಿನಿಟ್ಸ್ ಎಷ್ಟು ಅವರ್ಸ್ ನಿಮ್ಮ ಒಂದು ವೀಡಿಯೋಸ್ನ ನೋಡಿದ್ದಾರೆ, ಅದಕ್ಕೆ ಎಷ್ಟು ಆ್ಯಡ್ಸ್ ಬಂದಿದೆ, ಅದ್ರ ಮೇಲೆ ಎಲ್ಲ ಕೌಂಟ್ ಆಗ್ತಾ ಹೋಗುತ್ತೆ. ಸೊ ಇಷ್ಟೇ ಇದು ನನ್ನ ಸ್ಯಾಲ್ರಿ. ಎಷ್ಟೊಂದು ಜನ ಏನೋ ಯೂಟ್ಯೂಬಿಂದ ಲಕ್ಷ ದುಡ್ಡು ಏನೇನೋ ಮಾಡ್ಕೊಂಡ್ಬಿಡ್ತಾಯಿದ್ದೀನಿ ಅಂತ ಎಲ್ಲ ಅಂದ್ಕೊಳ್ತೀರಾ. ಆ ರೀತಿ ಎಲ್ಲ ಏನಿಲ್ಲ ಫ್ರೆಂಡ್ಸ್. ಇರೋದನ್ನ ಇಷ್ಟೇ ಹೇಳಿದ್ದೀನಿ. ನನಗೆ ಲಾಸ್ಟ್ ಮಂತ್ ಸ್ಯಾಲ್ರಿ ಬಂದು $246 ಇಂಟು ಇವತ್ತಿನ ರೇಟ್ ಏನಿದೆ ₹90 ಹಾಕ್ಕೊಳ್ಳಿ, ಎಷ್ಟು ಅಮೌಂಟ್ ಬಂದಿದೆ ಅಂತ ನೋಡಿ. ಜೊತೆಗೆ ಅದರಲ್ಲಿ ಟ್ಯಾಕ್ಸ್ ಡಿಡಕ್ಷನ್ ಕೂಡ ಆಗುತ್ತೆ. ಸೊ ಟ್ಯಾಕ್ಸ್ ಡಿಡಕ್ಷನ್ ಆಗಿ ಅದರಲ್ಲಿ ಆಮೇಲೆ ನಮ್ಗೆ ಅಮೌಂಟ್ ಬರೋದು. ಸೊ ಡಾಲರ್ಸಿಂದ ನಮ್ಮ ಇಂಡಿಯನ್ ಬ್ಯಾಂಕಿಗೆ ಬಂದಾಗ ಬ್ಯಾಂಕ್ ಕನ್ವರ್ಷನ್ ಮಾಡಿ ನಮ್ಮ ಅಕೌಂಟ್ಗೆ ಶೋ ಮಾಡೋದು. ಅಷ್ಟೇ ಫ್ರೆಂಡ್ಸ್. ಇವಾಗ ಟ್ಯಾಕ್ಸ್ದು ಫಾರ್ಮ್ ಫಿಲ್ ಮಾಡಿ ಕಳಿಸಿದ್ದೀನಿ. ಅದು ರಿವ್ಯೂ ಅಂತ ತೋರಿಸ್ತಾ ಇದೆ. ರಿವ್ಯೂ ಆಗೋಕ್ಕೆ ಒಂದು 6-7 ಡೇಸ್ ಆಗುತ್ತೆ ಅಪ್ರೂವಲ್ ಆಗೋಕ್ಕೆ. ಅದಾದಮೇಲೆ ನನ್ನ ಅಕೌಂಟಿಗೆ ದುಡ್ಡು ಬರೋದು. ಅಲ್ಲಿವರೆಗೂ ಬರೋಲ್ಲ. ಸೊ ಹೋಲ್ಡಾಗಿ ಇಟ್ಟಿದೆ, ಏನೂ ಮಾಡೋಕ್ಕಾಗಲ್ಲ. ಸೊ ಬನ್ನಿ, ಜಾಸ್ತಿ ಮಾತಾಡ್ತಾ ಇದ್ದೀನಿ. ಇವಾಗ ಲಂಚ್ಗೆ ಹೋಗೋಣ. ಲಂಚ್ ಮಾಡ್ಕೊಂಡು ಬಂದಮೇಲೆ ಇವತ್ತಿನ ವ್ಲಾಗ್ ಹೇಗಿರುತ್ತೆ ಅಂತೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಯಾರಿಗಾದ್ರೂ ಇನ್ನೂ ಡೌಟ್ಸ್ ಇದ್ದರೆ, ಯೂಟ್ಯೂಬ್ ಶುರು ಮಾಡಬೇಕು ಅಂತ ಅಂದ್ಕೊಂಡಿರೋರು ಖಂಡಿತ ಮಾಡ್ಬೋದು. ನಾವು ಸ್ಟಾರ್ಟ್ ಮಾಡಿದಾಗ ಯೂಟ್ಯೂಬರ್ಸ್ ಜಾಸ್ತಿ ಇರಲಿಲ್ಲ. ಆವಾಗ ನಮಗೆ ಕೊಲಾಬ್ರೇಷನ್ಸ್ ಎಲ್ಲ ಜಾಸ್ತಿ ಬರೋದು. ನಾವು ಕೊಲಾಬ್ರೇಷನ್ಗೆ ಅಷ್ಟೇ ಕಾಸ್ಟ್ ಚಾರ್ಜ್ ಮಾಡ್ತಾಯಿದ್ವಿ. ಇವಾಗೆಲ್ಲ ಯೂಟ್ಯೂಬರ್ಸ್, ನಾನು ಚಿಕ್ಕಪೇಟೆಗೆ ಹೋದರೆ ಲಿಟ್ರಲಿ ಹೇಳ್ತೀನಿ ನೋಡಿ ಫ್ರೆಂಡ್ಸ್, ಕೋವಿಡ್ ಆದಮೇಲೆ ನಾನು ಚಿಕ್ಕಪೇಟೆಗೆ ಒಂದ್ಸಲಿ ಹೋದರೆ $20,000 ಇಲ್ದಿದ್ದಂಗೆ ನನ್ನ ಮನೆಗೆ ಬರ್ತಾ ಇರಲಿಲ್ಲ. ಅಷ್ಟು ದುಡ್ದಿದ್ದೀನಿ ಕೋವಿಡ್ ಟೈಮಲ್ಲೆಲ್ಲ ನಾನು. ಬಟ್ ಇವಾಗ ಏನಂದರೆ $2,000-1,000 ವೀಡಿಯೋಸ್ ಮಾಡೋರಿದ್ದಾರೆ ಯೂಟ್ಯೂಬರ್ಸು. ಸೊ ಹಾಗಾಗಿ ನಮ್ಮ ವ್ಯಾಲ್ಯೂನು ಬಿದ್ದೋಯ್ತು. ಹಂಗೆ ಕಮ್ಮಿ ದುಡ್ಡಿಗೆ ಮಾಡ್ತಾ ಹೋದರೆ ನಮ್ಮ ವ್ಯಾಲ್ಯೂನು ಬಿಡೋಗುತ್ತೆ. ಅವಾಗ ಏನು ಹೇಳ್ತಾರೆ, ಮೇಡಮ್ ನೀವೇನು ಅಷ್ಟು ಚಾರ್ಜ್ ಮಾಡ್ತೀರಾ ಅಂತ ಎಲ್ಲ ಹೇಳ್ತಾರೆ. ಬಟ್ ನಮ್ಮಿಂದ ಅವ್ರಿಗೆ ಅಷ್ಟೇ ಬಿಸ್ನೆಸ್ ಆಗುತ್ತೆ. ನಾವು ಕೊಡೋ ಅಂಥ ಪ್ರೆಸೆಂಟೇಷನ್ ಆಗಿರ್ಬೋದು, ಮಾತಾಡೋ ಅಂಥ ವೇ ಎಲ್ರಿಗೂ ಬರೋದಿಲ್ಲ. ಸೊ ಅವರವರ ಟ್ಯಾಲೆಂಟ್ ಜೊತೆಗೆ ಅದು ಕೊಲಾಬ್ರೇಷನ್ಸ್ ಅನ್ನೋದು ಬರುತ್ತೆ. ಇವಾಗ ನೋಡಿ, ಲಾಸ್ಟ್ ಮಂತು ನನಗೆ ಸೂರತ್ ಕೊಲಾಬ್ರೇಷನ್ ಇತ್ತು. ಸೊ ಈ ಮಂತೂ ಸೂರತ್ತಲ್ಲೇ ಕರೀತಾ ಇದ್ದಾರೆ. ಸೊ ಇಲ್ಲಿಂದ ಹೋಗಿ ಬರೋಕ್ಕೆ ನನಗೆ ಟೈಮ್ ಇಲ್ಲ. ಸೊ ಹೋಗ್ಬಿಟ್ಟು ಬಂದರೆ ಆರಾಮಾಗಿ ನಾನೊಂದು $50,000 ಎತ್ತಿಡ್ಬೋದು. ಸೊ ಈ ರೀತಿ ಆಗುತ್ತೆ. ಸೊ ಇದನ್ನು ನಿಮ್ಮ ಜೊತೆ ಎಲ್ಲ ಶೇರ್ ಮಾಡಬೇಕು. ಎಷ್ಟೊಂದು ಜನ ಕೇಳ್ತಾರೆ, ಎಷ್ಟು ನಿಮ್ಮ ಯೂಟ್ಯೂಬ್ ಸ್ಯಾಲ್ರಿಯಿಂದ ಇಷ್ಟೆಲ್ಲ ಗೋಲ್ಡ್ ಜ್ಯುವೆಲರೀಸ್ ತೊಗೊಂಡ್ರೆ ಅಂದರೆ ಅದೆಲ್ಲ ಇಲ್ಲ. ಸೊ ಎಲ್ಲದರಲ್ಲೂ ಸಂಪಾದನೆ ಮಾಡಿರೋದ್ರಲ್ಲಿ ಎತ್ತಿಟ್ಟು ಮಾಡ್ಕೊಂಡಿರೋದು ಅಷ್ಟೇ ಫ್ರೆಂಡ್ಸ್. ಇದನ್ನು ಹೇಳಬೇಕು ಅಂತಿದ್ದೆ. ಜಾಸ್ತಿ ಮಾತಾಡ್ತಾ ಇದ್ದೀನಿ. ಬನ್ನಿ ಇವಾಗ ಹೋಗೋಣ. ಯಾರಾದರೂ ಮೊದಲನೇ ಬಾರಿಗೆ ಈ ಚಾನಲ್ನ ನೋಡ್ತಾ ಇದ್ರೆ ಎಲ್ಲ ವೀಡಿಯೋಸು ನೋಡಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ಬೋದು. ಇಷ್ಟ ಆದರೆ ಒಂದು ಪುಟ್ಟ ಲೈಕ್ ಮಾಡೋದು, ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಸೊ ಬನ್ನಿ ಇವಾಗ ಹೋಗಿ ಊಟ ಮಾಡ್ಕೊಂಡು ಬರೋಣ. ಹೆಂಗಿದೆ ಪಿನಿ? ಆಯ್ತಾ? ಏನಮ್ಮಮ್ಮ ಕೆಮ್ತಾ ಇದೆಯಾ? ಅಳ್ತವ್ರು ನಮ್ಮ
ಭರ್ಜರಿಯಾಗಿ ಬ್ಯಾಟಿಂಗ್ ಎಲ್ಲ ಮುಗಿಸಿದ್ವಿ. ನಮ್ಮ ಚಿಕ್ಕಮ್ಮ ಬಾ ಮನೆಗೆ ಅಂತ ಕರಿತಾ ಇದ್ರು. ಸರಿ ಆಯಿತು ಅಂತ ಹೋದೆ. ಎಷ್ಟೊಂದು ಜನ ನಮ್ಮ ಚಿಕ್ಕಮ್ಮ ಮನೆಯದು ಫ್ಲ್ಯಾಟ್ದು ಹೋಮ್ ಟೂರ್ ಮಾಡಿ ಅಂತ ಕೇಳ್ತಿದ್ದೀರಾ. ಖಂಡಿತ ನಾನು ನೆಕ್ಸ್ಟ್ ವೀಕಲ್ಲಿ ಈ ಒಂದು ವಿಡಿಯೋನ ಮಾಡಿ ಅಪ್ಲೋಡ್ ಮಾಡ್ತೀನಿ. ಆ್ಯಂಡ್ ನಾನು ಅವತ್ತು ಮನೆಗೆ ಬಂದೆ, ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅಷ್ಟೊತ್ತಿಗೆ ಸೈಟಲ್ಲಿ ಸ್ವಲ್ಪ ಎಮರ್ಜೆನ್ಸಿ ಡಿಸಿಷನ್ಸ್ ಎಲ್ಲ ತೊಗೋಬೇಕು, ಬನ್ನಿ ಅಂತ ಫೋನ್ ಮಾಡಿದ್ರು. ಸರಿ ಓಕೆ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ನಮ್ಮ ಚಿಕ್ಕಮ್ಮ ಅವ್ರ ಮನೆಯಲ್ಲಿ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಅಲ್ಲಿಂದ ತಿರ್ಗಾ ನಾನು ಸೈಟ್ ಹತ್ರ ಹೋಗಿ ತಿರ್ಗಿ ಯಾವುದೇ ವೀಡಿಯೋಸ್ ನಾನು ತೊಗೊಳಕ್ಕಾಗಲಿಲ್ಲ ಫ್ರೆಂಡ್ಸ್. ಯಾಕಂದರೆ ಅಲ್ಲಿ ಅಷ್ಟೊಂದು ಪ್ರೆಷರ್ ಇತ್ತು. ಆಮೇಲೆ ನಾನು ವೀಡಿಯೋ ಮಾಡಬೇಕು ಅನ್ನೋದೇ ಮರ್ತೋಯ್ತು. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು, ಶಾರ್ಟ್ ಆ್ಯಂಡ್ ಸ್ವೀಟಾಗಿ. ಹೋಪ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಾಮೆಂಟ್. ನೆಕ್ಸ್ಟ್ ವೀಡಿಯೋಲಿ ಸಿಗೋಣ. ಬಾಯ್. ಅಮ್ಮನ ಕರ್ಕೊಂಡೋಗಿದ್ದು ವೇಸ್ಟ್, ಏನೂ ತಿಂದಿಲ್ಲ. ಒಂದೇ ಒಂದು ಮುದ್ದೆ ತಿಂದ್ಬಿಟ್ಟು ಸ್ವಲ್ಪ ಗ್ರೇವಿ ತಿಂದ್ರೆ ಅಷ್ಟೇ. ಹ್ಞೂ ಬಾ ತಗೊಂಬರೋಣ. ಬಾ ಇವಾಗ ತಗೊಂಬರೋಣ. ನೀನೇ ಸ್ಪಾನ್ಸರ್ ಆದರೆ ಬಾ. ನಡಿ ಅಮ್ಮಮ್ಮ, ನೀನೊಂದು ಚೈನ್ ತಕ್ಕೊಡು, ಇನ್ನೊಂದು ಚೈನ್ ತಗೊಡ್ತಾರೆ. ಗೋಲ್ಡ್ ಕಮ್ಮಿ ಆಗೈತಲ್ಲ, ನಂಗೆ ಹೊಟ್ಟೆ ಉರಿದೋಗ್ತಾಯಿತ್ತು ಸುಮ್ಮನೆ ಮೊನ್ನೆ ಪೇ ಮಾಡಿದೆ ಅಂತ. ಕಮ್ಮಿ ಆಗಿದೆ, 800 ರೂಪಾಯಿ ಕಮ್ಮಿ ಆಗಿದೆ. 800 ಅಲ್ಲ, 80,000 ಬೆಳ್ಳಿ ಇವತ್ತು